ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ನಿಮಗಾಗಿ ಒಳ್ಳೆ ಯೋಜನೆಯನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದೇ ದೇವರು ಇವತ್ತು ಬೆಳಗ್ಗೆ ಮಾತಾಡ್ತಾರೆ ನೋಡಿ. ಹಲ್ಲೆಲೂಯಾ. ಯೇಸು ರಾಜ ಇವತ್ತು ಬೆಳಗ್ಗೆ ದೇವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ, ಆತನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಿಂದ ಮಾತಾಡಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರು ನನಗ್ಯಾರಿದ್ದಾರೆ ಎಂದು ಚಿಂತೆ ಮಾಡಬೇಡಿರಿ. ದೇವರು ನಿಮಗೋಸ್ಕರ ಅತ್ಯಧಿಕ ಬಹುಮಾನವನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಬಹುಮಾನವನ್ನು ಯೇಸು ನಿಮ್ಮನ್ನು ಕೊಡಬೇಕೆಂದು ಬಯಸುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ಬಹುಮಾನ ಯೇಸು ನಿಮ್ಮನ್ನು ಕೊಡಬೇಕೆಂದು ಬಯಸುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇಲ್ಲೊಂದು ವಚನ ಓದಿಕೊಂಡು ಬರೋಣ. ಹಲ್ಲೆಲೂಯಾ. 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 ಯೆಶಾಯ 30ನೇ ಅಧ್ಯಾಯದಲ್ಲಿ 19ನೇ ವಚನ. ಹಲ್ಲೆಲೂಯಾ. ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರು ಎಲ್ಲರೂ ಧನ್ಯರು. ಹಲ್ಲೆಲೂಯಾ. ನ್ಯಾಯ ಸ್ವರೂಪನಾದ ದೇವರಿಗೆ ಕಾದಿರುವವರು ಎಲ್ಲರೂ ಧನ್ಯರು ಎಂಬುದಾಗಿ ದೇವರ ವಚನ ಹೇಳುತ್ತದೆ. ಹಲ್ಲೆಲೂಯಾ. ಕಾದಿರುವವರು ಎಲ್ಲರೂ ಧನ್ಯರು. ಯಾರು ಸಿಲುಮಿನಲ್ಲಿ ವಾಸಿಸುವ ಚಿಯೋನ ಜನರೇ, ನೀವು ಇನ್ನೂ ಅಳುವುದೇ ಇಲ್ಲ. ನೀವು ಕೂಗಿಕೊಂಡ ಶಬ್ದವನ್ನು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನೀವು ಕೂಗಿಕೊಂಡ ಶಬ್ದವು ಆತನು ಕೇಳಿ ನಿಮಗೆ ಕೃಪೆ ತೋರಿಸುವನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮಗೆ ಕೃಪೆ ತೋರಿಸುವುದಕ್ಕಾಗಿ ಆತನು ನಿಮ್ಮ ಕೂಗನ್ನು ಕೇಳಿದಾನೆ. ನೀವು ಕೂಗಿರುವ ಕೂಗನ್ನು ಯೇಸು ಕ್ರಿಸ್ತನು ಕೇಳಿದಾನೆ. ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮನ್ನು ಅಭಿವೃದ್ಧಿಪಡಿಸುತ್ತಾನೆ. ಯೇಸು ಕ್ರಿಸ್ತನು ನೀವು ಇರುವ ಹಾಗೆ ನಿಮ್ಮನ್ನು ಬಿಡುವುದಿಲ್ಲ. ಆತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಒಯ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ನೀನು ಅವಮಾನ ಹೊಂದಿದೆ ಅಂತ ನಿನಗೆ ಗೊತ್ತಿದೆಯೋ, ಅದೇ ಸ್ಥಳದಲ್ಲಿ ದೇವರು ನಿನಗೆ 2ರಷ್ಟು ಗೌರವವನ್ನು ಒದಗಿಸಿಕೊಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಕೂಗನ್ನು ಕೇಳಿದಾನೆ. ನೀನು ಭಯಪಡಬಾರದು. ನೀನು ಎದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ನೀನು ಎದ್ದು ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆ ಮಾಡಬೇಕು. ನೀನು ಹತ್ತಿರೋದು ಸಾಕು. ದೇವರು ಹೇಳುತ್ತಾನೆ, ಇನ್ನು ಮೇಲೆ ನೀನು ಅಳುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. ಹಲ್ಲೆಲೂಯಾ. ಇನ್ನು ಮೇಲೆ ನಿನ್ನ ಕಷ್ಟವನ್ನು ನೋಡಿ ನೀನು ಅಳುವುದಿಲ್ಲ. ಇದು ಯೇಸು ಕ್ರಿಸ್ತನು ನಿಮಗಾಗಿ ಹೇಳುತ್ತಾ ಇರೋದು. ಹಲ್ಲೆಲೂಯಾ. ಅಳತಕ್ಕಂಥ ಮಕ್ಕಳೇ, ಯೇಸು ಕ್ರಿಸ್ತನು ನಿಮಗಾಗಿ ಹೇಳುತ್ತಾ ಇರೋದು. ಯೆಶಾಯ 30ನೇ ಅಧ್ಯಾಯದಲ್ಲಿ 19ನೇ ವಚನ ನೀವು ತೆಗೆದು ನೋಡ್ರಿ. ಯೇಸು ಅಲ್ಲಿ ನಿಮಗಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ವಿಷಯದಲ್ಲಿ ಆತನು ಆಲೋಚನೆ ಮಾಡಿಕೊಂಡಿದ್ದಾನೆ. ನಿಮ್ಮನ್ನು ಅಭಿವೃದ್ಧಿ ಪಡಿಸಬೇಕೆಂದು ದೇವರು ಆಲೋಚನೆ ಮಾಡಿಕೊಂಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯ ತೆಗೆದು ಓದಿ ನೋಡ್ರಿ. ಯೇಸು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಯೇಸು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಇನ್ನು ಮೇಲೆ ನೀವು ಅಳುವುದಿಲ್ಲ. ಹಲ್ಲೆಲೂಯಾ. ನೀವು ಎದಕ್ಕಾಗಿ ಅಳುತ್ತಾ ಇದ್ದೀರೋ ಗೊತ್ತಿಲ್ಲ, ಆದರೆ ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತಿದೆ. ಆತನೇ ಹೇಳ್ತಾ ಇರೋದು, ಇನ್ನು ಮೇಲೆ ನೀನು ಅಳುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಭಯಪಡಬೇಡ. ನಿನ್ನ ಕಷ್ಟವನ್ನು ಹೋಗಿ ನಿನಗೆ ಆನಂದ ಬರುವುದು. ಹಲ್ಲೆಲೂಯಾ. ನಿನ್ನ ಕಷ್ಟಗಳನ್ನು ಹೋಗಿ ನಿನಗೆ ಆನಂದ ಬರುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ವ್ಯಾಧಿ ಇದ್ರೂ ಸಹ ಅದರಿಂದ ಯೇಸು ನಿನ್ನನ್ನು ಬಿಡಿಸುತ್ತಾರೆ. ಯೇಸು ಕ್ರಿಸ್ತನು ನಿನ್ನನ್ನು ಬಿಡಿಸುತ್ತಾರೆ. ಯೇಸು ಕ್ರಿಸ್ತನು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಯೇಸುವಿನ ಬಳಿಗೆ ಬಾ. ಹಲ್ಲೆಲೂಯಾ.
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹೋಲಿ ಗೋಸ್ಟ್. ಥ್ಯಾಂಕ್ ಯು ಜೀಸಸ್. ನೀನು ಯೇಸುವನ್ನು ಸ್ತುತಿ ಮಾಡು. ಯೇಸು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾನೆ. ಯೇಸು ಕ್ರಿಸ್ತನು ಸ್ತುತಿಯ ಮಧ್ಯದಲ್ಲಿ ಎಳೆದು ಬರುವಂಥ ದೇವರಾಗಿದ್ದಾನೆ. ನೀನು ಯಾವಾಗಲೂ ದೇವರನ್ನು ಸ್ತುತಿ ಮಾಡು. ಆ ದೇವರು ನಿನಗೆ ಸಹಾಯ ಮಾಡಬೇಕೆಂದು ಬಯಸುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಚಿಂತೆ ಮಾಡಬೇಡ. ಅವರಿಗೆಲ್ಲ ಮಾತಲ್ಲಿ ಸುಖ ಸಂತೋಷವಾಗಿದೆ, ನನಗೆ ಮಾತ್ರ ದುಃಖ ಇದೆ ಎಂಬುದಾಗಿ ನೀನು ಚಿಂತೆ ಮಾಡಬೇಡ. ಯೇಸು ಕ್ರಿಸ್ತನು ನಿನ್ನ ದುಃಖವನ್ನು ತೆಗೆದುಹಾಕಿ ನಿನಗೆ ಆನಂದ ಕೊಡುತ್ತಾರೆ. ಹಲ್ಲೆಲೂಯಾ. ನೀನು ಎದುರು ನೋಡೋದಕ್ಕಿಂತ ಹೆಚ್ಚಾಗಿ 1000 ಪಟ್ಟು ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಯಾರನ್ನು ನೋಡಬೇಡ, ನೀನು ಕ್ರಿಸ್ತನನ್ನು ನೋಡು. ಯೇಸುವಿನ ಕೈಗಳನ್ನು ನೋಡು, ಯೇಸುವಿನ ಮುಖವನ್ನು ನೋಡು, ಯೇಸುವಿನ ವಾಕ್ಯವನ್ನು ನೋಡು. ಆ ಯೇಸು ನಿನಗೆ ಬಲಪಡಿಸುತ್ತಾರೆ. ಹಲ್ಲೆಲೂಯಾ. ಆ ಯೇಸು ನಿನಗೆ ಬಲಪಡಿಸುತ್ತಾರೆ. ಆ ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನಗೆ ಆಶೀರ್ವಾದ ಮಾಡುತ್ತಾರೆ. ನಿನಗೆ ಕೃಪೆ ತೋರಿಸುವೆನೆಂಬುದಾಗಿ ದೇವರು ಹೇಳುತ್ತಾರೆ. ಹಲ್ಲೆಲೂಯಾ. ಲೋಕದವರು ನಿನ್ನನ್ನು ಮುಗಿದೋಯ್ತು ಎಂದು ಹೇಳಿರಬಹುದು, ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಇನ್ನು ಮೇಲೆ ಅಳುವುದಿಲ್ಲ, ನಿನ್ನನ್ನು ದೇವರು ಅಭಿವೃದ್ಧಿಪಡಿಸುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ದೇವರು ಅಭಿವೃದ್ಧಿಪಡಿಸುತ್ತಾನೆ, ನಿನ್ನನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಈ ಬೆಳಗ್ಗೆ ವಾಕ್ಯ ನಿನಗಾಗಿ ಬಂದಿದೆ. ಹಲ್ಲೆಲೂಯಾ. ಈ ನೀನು ಅಳುತ್ತಾ ಇರುವ ಮಗನಾಗಿರ್ಬೋದು, ಮಗಳಾಗಿರ್ಬೋದು, ನಿನಗಾಗಿ ಯೇಸು ಮಾತಾಡ್ತಾ ಇದ್ದಾರೆ. ನಿನ್ನ ಯಾವ ಕಷ್ಟಗಳಲ್ಲಿ ನೀನು ಹದ್ದೋಗುತ್ತಿದೆಯೋ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನಗೆ ನಾನು ಕೃಪೆ ತೋರಿಸುವೆನೆಂದು ನಜರೇತಿನ ಯೇಸು ಕ್ರಿಸ್ತ ನಿನಗೆ ಹೇಳ್ತಾ ಇದ್ದಾನೆ. ಆತನ ಕೃಪೆ ತೋರಿಸಿದರೆ ಯಾವ ಕಷ್ಟವೂ ನಿನ್ನಲ್ಲಿ ಇರುವುದಿಲ್ಲ, ಯಾವ ದುಃಖವೂ ನಿನ್ನಲ್ಲಿರುವುದಿಲ್ಲ. ಹಲ್ಲೆಲೂಯಾ. ಅವೆಲ್ಲದರಿಂದ ಬಿಡಿಸಿ ಯೇಸು ನಿನಗೆ ಉನ್ನತ ಪ್ರದೇಶದಲ್ಲಿ ನಡೆಸುತ್ತಾರೆ. ಹಲ್ಲೆಲೂಯಾ. ನೀನು ಯೇಸುವಿನ ಮೇಲೆ ನಂಬಿಕೆ ಇಡು, ಈ ವಚನದ ಮೇಲೆ ನಂಬಿಕೆ ಇಡು. ಹೆಚ್ಚಾಗಿ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿನ್ನನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಹೀಗಿರುವುದಕ್ಕಿಂತಲೂ ಯೇಸು ನಿನ್ನನ್ನು ಅಧಿಕವಾಗಿ ಆಶೀರ್ವಾದ ಮಾಡುತ್ತಾರೆ. ಭಯಪಡಬೇಡ, ಯಾವ ಕೇಡು ನಿನ್ನನ್ನು ಮುಟ್ಟುವುದಿಲ್ಲ. ಇದುವರೆಗೂ ನೋಡಿರುವ ಕಷ್ಟಗಳನ್ನು ನೀನು ಇನ್ನು ಮುಂದೆ ನೋಡುವುದಿಲ್ಲ. ಯಾಕಂದರೆ ದೇವರು ವಾಕ್ಯ ಹೇಳುತ್ತದೆ, ಇನ್ನು ಮುಂದೆ ನೀನು ಅಳುವುದಿಲ್ಲ ಎಂಬುದಾಗಿ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ನಾನು ಪ್ರಾರ್ಥಿಸುತ್ತೇನೆ. ಆಮೇನ್.